ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಕೂಡ ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಗೆ ದೀಪಾವಳಿ ಹಬ್ಬ ಅಂದರೆ ಒಂದು ಸ್ವಲ್ಪ ಸ್ಪೆಷಲ್ಲು. ಏನಕ್ಕಂದರೆ ಶಾಪ್ಗೆ ನಾವು ಇವಾಗಲೇ ಪೂಜೆ ಮಾಡೋದು, ಹಂಗಾಗಿ ಏನೋ ಒಂಥರ ನಮಗೆ ಖುಷಿ, ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು. ಇನ್ನಿವತ್ತು ಪೂಜೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಮಾನ್ಯವಾಗಿ ಪ್ರತಿ ವರ್ಷ ಕೂಡ ನಾವು ಸಂಜೆನೇ ಪೂಜೆ ಮಾಡೋದು, ಯಾವತ್ತೂ ಕೂಡ ಬೆಳಗ್ಗೆ ಪೂಜೆ ಮಾಡಿಲ್ಲ. ಎಲ್ಲರೂ ಬರಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಂಜೆನೇ ಪೂಜೆ ಇಟ್ಕೊಳ್ತೀವಿ. ಇನ್ನು ಎಲ್ಲ ರೆಡಿ ಮಾಡ್ಕೊಳ್ಬೇಕಲ್ವ ಅಷ್ಟರಲ್ಲಿ, ಹಾಗಾಗಿ ಇವಾಗ ಶಾಪ್ಗೆ ಹೊರಡಬೇಕು. ಪ್ರತಿ ವರ್ಷವೂ ಕೂಡ ಶಾಪ್ಗೆ ಹೊರಡೋಕ್ಕಿಂತ ಮುಂಚೆ ಅಡುಗೆನೆಲ್ಲ ರೆಡಿ ಮಾಡಿಟ್ಬಿಟ್ಟು ಹೋಗ್ಬಿಡ್ತೀನಿ. ಅಲ್ಲಿ ಅಲಂಕಾರ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ನಮ್ಮ ಮನೆಗೆ ಬಂದು ಅಡುಗೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಇವತ್ತು ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ತೀನಿ. ಇವತ್ತು ನೋಡಿದ್ರೆ ಕರೆಂಟ್ ಕೂಡ ಇಲ್ಲ. ಈಚೆ ಕಡೆ ನೋಡಿದ್ರೆ ಸ್ವಲ್ಪ ಹನಿ ಬೀಳೋ ಥರ ಆಗೋಗ್ಬಿಟ್ಟಿದೆಯಾ, ಒಂಚೂರು ಮೋಡ ಆಗಿದೆ, ಹಂಗಾಗಿ ಬೆಳಕು ಕೂಡ ಬರ್ತಿಲ್ಲ. ಇವರು ಟಾರ್ಚ್ ಇಟ್ಕೊಂಡು ಇವಾಗ ವ್ಲಾಗ್ ಮಾಡ್ಕೊಡ್ತಾ ಇದ್ದಾರೆ. ನನಗೆ ಒಂಚೂರಾದ್ರೂ ಬೆಳಕು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಮೂರು ಫೋನ್ ಇಟ್ಕೊಂಡಿದ್ದಾರೆ. UPS ಇಲ್ಲ ನಮ್ಮ ಮನೇಲಿ, ಹಾಗಾಗಿ ಇನ್ನು ಏನೇನು ಮಾಡಿದ್ದೀನಿ ಅಂತ ಅಂದರೆ, ಇದು ಪಲಾವ್ ಖಾಲಿ ಆಗಿದೆ. ಇವ್ರಿಗೆ ಮಾತ್ರ ಸ್ವಲ್ಪ ಸಪ್ರೇಟಾಗಿ ಸಪ್ರೇಟಾಗಿ ಮಾಡಿದೆ. ಇದು ನಾನೇನ್ ಮಾಡ್ತೀನಿ ಅಂದ್ರೆ, ಈ ದೀಪಾವಳಿ ಹಬ್ಬದ ದಿನ ಎಲ್ಲಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತೀನಿ. ಯಾಕಂದ್ರೆ ಶಾಪಿಂದ ಪೂಜೆ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನನಗೂ ಕೂಡ ಸುಸ್ತಾಗಿ ಹೋಗ್ಬಿಟ್ಟಿರುತ್ತೆ. ಮನೆಗೆ ಬಂದು ಅಡುಗೆನೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಕೂಡ ಬಂದಿರ್ತಾರಲ್ವಾ, ಅವರು ಕೂಡ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಮಾಡಿರ್ತೀನಿ. ಈ ಪಲಾವ್ನ ಸ್ವಲ್ಪ ಸಪ್ರೇಟ್ ಆಗಿ ಮಾಡ್ಕೊಂಡೆ, ಇವಾಗ ಮತ್ತೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಹೇಳಿ. ನಮ್ಮಿಬ್ಬರಿಗೆ ಸ್ಪೆಷಲ್ ಪಲಾವ್ ಏನಿಲ್ಲ, ಇದ್ರಲ್ಲೇನೆ ಸ್ವಲ್ಪ ತೆಗ್ದ್ಬಿಟ್ಟು ಹಾಕಿರೋದಷ್ಟೇ. ಇಲ್ಲೊಂದು ಸ್ವಲ್ಪ ಇದು ಸಂಜೆಗೆ ಆಗತ್ತೆ ಅಂತ ಹೇಳಿ ಓಪನ್ ಮಾಡಿಲ್ಲ. ಸ್ವಲ್ಪ ಚೆನ್ನಾಗಿರುತ್ತೆ, ನಾವೇನಾದ್ರೂ ಸೌಟ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ರೆ ಒಂಥರ ಆಗೋಗ್ಬಿಡುತ್ತೆ ಅಂತ ಹೇಳಿ ಸಪ್ರೇಟ್ ಆಗಿ ಮಾಡಿರೋವಂಥದ್ದು. ಇನ್ನು ಈ ಕಡೆ ಸ್ವಲ್ಪ ಸಾಂಬಾರ್ ಮಾಡಿದ್ದೀನಿ. ಅಕಸ್ಮಾತ್ ಪಲಾವ್ ಇಷ್ಟ ಆಗಲ್ಲ ಅಂದ್ರೆ ಸಾಂಬಾರಲ್ಲಿ ತಿನ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ರೈಸ್ ಏನು ಮಾಡಿಲ್ಲ. ಸಂಜೆ ಬಂದು ರೈಸ್ ಮಾಡೋಣ ಇಲ್ಲ ಮುದ್ದೆ ಮಾಡ್ಕೊಡೋಣ ಅಂತ. ಇನ್ನು ಸ್ವಲ್ಪ ಸ್ವೀಟ್ ಅಂತ ಹೇಳ್ಬಿಟ್ಟು ಹಾಲ್ಗೀರ್ ಮಾಡಿದ್ದೀನಿ, ಇದ್ರ ಜೊತೆಗೆ ಮೊಸರು ಬಜ್ಜಿ, ಹಾಗೆ ನನಗೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಂಡಿದ್ದೀನಿ. ಇನ್ನು ಅಪ್ಪು ಈಗಾಗಲೇ ತಿಂಡಿನೆಲ್ಲ ಮುಗಿಸ್ಕೊಂಡಿದ್ರು. ನಾನು ಮಾತ್ರ ತಿಂಡಿ ತಿನ್ನಬೇಕಿತ್ತಲ್ವ, ಹಾಗಾಗಿ ಬೇಗ ತಿಂಡಿನೆಲ್ಲ ತಿನ್ಕೊಂಡ್ಬಿಟ್ಟು ಇವಾಗ ಶಾಪಿಗೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ನನಗೇನು ಅಂತ ಅಂದರೆ, ಇಲ್ಲಿ ಕರೆಂಟ್ ಇರ್ದಿಲ್ವಲ್ಲ, ಇದೇ ಥರ ಶಾಪಲ್ಲೂ ಇರದೇನೆ ಇದ್ದರೆ ಇವತ್ತೆಲ್ಲ ಕಷ್ಟ ಆಗೋಗ್ಬಿಡುತ್ತೆ ಅನ್ನೋ ಯೋಚನೆ ಬೇರೆ. ಅದಾದಮೇಲೆ ಶಾಪಲ್ಲಿ ಕರೆಂಟ್ ಬಂತು, ಇಲ್ಲೂ ಕೂಡ ಬಂತು, ಒಂಚೂರು ತಡವಾಗಿ ಬಂತು ಅಷ್ಟೇ. ಇನ್ನು ನಿನ್ನೆ ನಾವು ಪೂಜೆಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡು ಬಂದು ಮನೇಲೇ ಇಟ್ಕೊಂಡಿದ್ದು. ಇವಾಗ ಬೆಳಗ್ಗೆ ಒಂದೇ ಸಲ ತೊಗೊಂಡು ಹೋಗ್ಬಿಟ್ಟು ಅಂತ ಹೇಳ್ಬಿಟ್ಟು ಪೂಜಾ ಸಾಮಗ್ರಿಗಳಲ್ಲದೆ ನೆನೆ ಅಲ್ಲಿ ಸ್ವಲ್ಪ ತಟ್ಟೆ ಬೇಕಿರುತ್ತೆ, ಹಾಗೆ ಅಕ್ಕಿ, ತೆಂಗಿನಕಾಯಿ, ಅದು ಇದು ಸುಮಾರಷ್ಟು ಬೇಕಿರುತ್ತೆ. ಒಂದೊಂದು ಸಲ ನಾನು ಮುಂಚೆ ಏನು ಮಾಡ್ತಾಯಿದ್ದೆ ಅಂದರೆ, ಹೆಂಗೋ ಒಂದು ಗಲಿಬಿಲಿಲಿ ತುಂಬ್ಕೊಂಡು ತೊಗೊಂಡು ಹೋಗ್ಬಿಡ್ತಿದ್ದೆ. ಅಲ್ಲಿ ಹೋದಾಗ ಈ ತಟ್ಟೆ ಇಲ್ಲ, ಪ್ಲೇಟ್ ಇಲ್ಲ, ಬೌಲ್ ಇಲ್ಲ, ಹಾಗೆ ಅಕ್ಷತೆ ಮಾಡೋಕೆ ಅಕ್ಕಿ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಮತ್ತೆ ಮನೆಗೆ ಬಂದು ಮತ್ತೆ ತೊಗೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ತಾಯಿದ್ದೆ ಒಂದೊಂದು ಸಲ. ಇವಾಗ ಅಭ್ಯಾಸ ಆಗೋಗ್ಬಿಟ್ಟಿದೆ ನೋಡಿ, ಹಾಗಾಗಿ ಮೊದಲೇ ಎಲ್ಲನೂ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಾನು ರೆಡಿ ಮಾಡಿಬಿಟ್ಟು ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅಕಸ್ಮಾತ್ ಏನಾದರೂ ಒಂದು ಮರ್ತೋಗಿದ್ರು ಕೂಡ ಬೆಳಗ್ಗೆ ಇನ್ನೊಂದ್ಸಲ ಚೆಕ್ ಮಾಡಿಕೊಂಡು ನೀಟಾಗಿ ಇನ್ನೊಂದ್ಸಲ ಪ್ಯಾಕ್ ಮಾಡಿಬಿಟ್ಟು ಶಾಪಿಗೆ ತೊಗೊಂಡೋಗ್ಬಿಡ್ತೀನಿ. ಮತ್ತೆ ಮನೆಗೆ ಮತ್ತು ಶಾಪ್ಗೆ ಓಡಾಡೋ ತೊಂದರೆ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಮುಂದಾಲೋಚನೆ ಮಾಡಿ ಈ ಥರ ಮಾಡ್ಕೊಂಡು ಹೋಗ್ತೀನಿ. ಇನ್ನು ಶಾಪಿಗೆ ಬಂದಮೇಲೆ ಅಪ್ಪು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ರು, ಹಾಗೆ ನಾನು ಫೋಟೋನೆಲ್ಲ ಸ್ವಲ್ಪ ಒರೆಸ್ಬಿಟ್ಟು ಕಳಶನ ಇಡೋ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಇದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷ ಏನು ಮಾಡ್ತಾ ಇದ್ದೆ ಅಂದರೆ, ಒಂದು ಪುಟ್ಟ ಕಳಸನ ಇಡ್ತಾ ಇದ್ದೆ. ಅಂದರೆ ನಾವು ಮನೇಲಿ ಇಡ್ತೀವಿ ನೋಡಿ, ಆ ಥರದೊಂದು ಪುಟ್ಟ ಕಳಸ ಇಟ್ಬಿಟ್ಟು ಅದಕ್ಕೆ ಆ ಸ್ಯಾರಿದು ಬ್ಲೌಸ್ ಪೀಸ್ ಬರುತ್ತಲ್ಲ, ಅದರಲ್ಲಿ ನಾನೇ ನೀಟಾಗಿ ನೆರಿಗೆ ಮಾಡಿಬಿಟ್ಟು ಸ್ಟಿಚ್ ಹಾಕ್ಬಿಟ್ಟು ಅದ್ರ ಮೇಲೊಂದು ಹಾಫ್ ಸ್ಯಾರಿ ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ದೆ. ಮೇಲ್ಗಡೆ ಒಂದು ಬ್ಲೌಸ್ ಇಟ್ಟು ಮತ್ತು ಇನ್ನೊಂದು ಬ್ಲೌಸ್ ಪೀಸಲ್ಲಿ ಈ ಥರ ನೆರಿಗೆ ಎಲ್ಲ ಮಾಡಿಬಿಟ್ಟು ಸ್ಟಿಚ್ ಮಾಡಿಬಿಟ್ಟು ಮಧ್ಯಕ್ಕೊಂದು ಹಾಫ್ ಸ್ಯಾರಿ ಥರ ಹಾಕಿ ಮಾಡ್ತಾಯಿದ್ದೆ. ಅದೊಂಥರ ನೀಟಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣಿಸೋದು, ಹಾಗೆ ಜಾಸ್ತಿ ಟೈಮ್ ಕೂಡ ತೊಗೊಳ್ತಾ ಇರಲಿಲ್ಲ. ಆದರೆ ಯಾವಾಗಲೂ ಅದೇ ಥರ ಮಾಡ್ತಿರ್ತೀನಲ್ವ, ಈ ಸಲನೂ ಆ ಥರ ಮಾಡೋದು ಬೇಡ,
ಈ ಸಲ ಸ್ಯಾರಿನೇ ಹಾಕೋಣ, ಹಾಗೆ ದೊಡ್ಡ ಕಳಶ ಇಡೋಣ ಅಂತ ಅನ್ನಿಸ್ತು. ಹಾಗಾಗಿ ಈ ಸಲ ದೊಡ್ಡ ಕಳಶ ಇಟ್ಬಿಟ್ಟು ಸ್ಯಾರಿನೇ ಹಾಕ್ತಾಯಿದ್ದೀನಿ. ಒಂಥರ ನನಗೆ ಖುಷಿ ಆಗ್ತಾಯಿತ್ತು ಈ ಸಲ ಎಷ್ಟು ಚೆನ್ನಾಗಿ ನಾನು ಅಲಂಕಾರ ಮಾಡಿದ್ದೀರಲ್ಲ ಇವತ್ತು ಅಂತ ಹೇಳ್ಬಿಟ್ಟು. ಅಂದರೆ ನನಗೆ ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಇದಕ್ಕಿಂತ ಎಷ್ಟು ಚೆನ್ನಾಗೆಲ್ಲ ಮಾಡ್ತಾರೆ ಅಲ್ವಾ. ಕಳಶ ಕೂರಿಸಿರೋದನ್ನ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿರುತ್ತೆ. ಆ ಮುಖವಾಡ ಎಲ್ಲ ಹಾಕಿದ್ಮೇಲೆ ಆ ಲಕ್ಷ್ಮಿ ಕಳೆನೇ ಏನೋ ಒಂಥರ ಚೆನ್ನಾಗಿರುತ್ತೆ. ನನಗೆ ಅಷ್ಟು ನೀಟಾಗೆಲ್ಲ ಮಾಡ್ಲಿಕ್ಕೆ ಬರಲ್ಲ, ನನಗೆ ಹೆಂಗೆ ಬರುತ್ತೋ ಹಂಗೆ ನಾನು ಇವತ್ತು ಮಾಡಿದ್ದೀನಿ. ಇನ್ನು ಈ ಕಡೆ ಅದು ಕೆಲಸ ಎಲ್ಲ ಮುಗಿಸಿದ ಮೇಲೆ ಮುತ್ತೈದೆಯರು ಬರ್ತಾರಲ್ವ, ಅವರಿಗೆ ಎಲೆ ಅಡಿಕೆ ಮತ್ತು ಬಳೆ ಎಲ್ಲನೂ ಕೊಡ್ತೀನಿ ನಾನು ಪ್ರತಿ ವರ್ಷವೂ ಕೂಡ. ಹಾಗಾಗಿ ಎಲ್ಲನೂ ಕೂಡ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಸಂಜೆ ಒಂದೊಂದೇನೇ ಹುಡ್ಕೊಂಡು ಮಾಡೋ ಅಷ್ಟರಲ್ಲಿ ಕಷ್ಟ ಆಗೋಗ್ಬಿಡುತ್ತೆ. ಹಾಗೆ ಜನ ಎಲ್ಲ ಇರ್ತಾರೆ ಅಲ್ವಾ, ಅವ್ರ ಜೊತೆ ಮಾತುಕತೆ ಆಡೋದೇ ಆಗೋಗ್ಬಿಡುತ್ತೆ. ಈ ಕೆಲಸ ಎಲ್ಲ ಮರೆತು ಬಿಟ್ಟಿರ್ತೀವಿ. ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಂಜೆಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೂಸಕ್ಕಲ್ಲಿ ಇವತ್ತಾದ್ರೂ ಆಡೇಡ್ಸಮ್ಮ. 3 ಲೋಟ ಹಾಕ್ಲಾ 2 ಲೋಟ ಹಾಕ್ಲಾ? ಯಾರು ತಿನ್ನಾಳ ಮನೆಗೆ ಹೋಗಿ ಗುಸ್ಲಿ ಇರ್ತಾರೆ. ನಾವು ಪ್ರತಿ ವರ್ಷನೂ ಶಾಪಲ್ಲಿ ಸ್ವೀಟ್ ಬಾಕ್ಸ್ ಎಲ್ಲ ಕೊಡಲ್ಲ, ಇದುವರೆಗೂ ಕೊಟ್ಟೇ ಇಲ್ಲ ನಾವು. ಯಾವಾಗಲೂ ಅಷ್ಟೇ ಕಡಲೆಪುರಿ ಮತ್ತು ಅದರಲ್ಲೊಂದು ಸ್ವೀಟು ಹಾಗೆ ಒಂದು ಹಣ್ಣು ಇದೇ ಥರ ಕೊಟ್ಕೊಂಡು ಬರೋದು ಆಯಿತಾ. ಈ ವರ್ಷನೂ ಹಂಗೆ ಮಾಡ್ತಾಯಿದ್ದೀವಿ. ಅದಕ್ಕೆ ಸುಮ್ಮನೆ ಅಪ್ಪು ತಮಾಷೆಯಾಗಿ ಏನೇನೋ ಮಾತಾಡ್ತಾಯಿದ್ರು. ಅಂದರೆ 1 ಗ್ಲಾಸ್ ಆಗಲ್ಲ 2 ಗ್ಲಾಸ್ ಆಗಲ್ಲ. ಇವಾಗಂತೂ ಎಲ್ಲರ ಶಾಪಲ್ಲೂ ಕೂಡ ಪೂಜೆ ಇರುತ್ತೆ, ಎಲ್ಲರ ಮನೇಲೂ ಪೂಜೆ ಇರುತ್ತೆ. ಎಲ್ಲರ ಮನೇಲೂ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಇಟ್ಕೊಂಡು ಸುಮ್ಮನೆ ಬೂಸ್ಟ್ ಬರೆಸ್ಬಿಡ್ತಾರೆ. ಯಾರು ತಿನ್ನಲ್ಲ, ಸ್ವಲ್ಪನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ತಮಾಷೆಗೆ ಹೇಳ್ತಿದ್ರು ಅಷ್ಟೇ. ಇನ್ನು ನನಗೆ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಈ ಹೂವದಲ್ಲಿ ರಂಗೋಲಿ ಹಾಕೋದು ಅಂದರೆ ತುಂಬ ಇಷ್ಟ. ಪ್ರತಿ ವರ್ಷ ಏನು ಮಿಸ್ ಮಾಡಿದ್ರು ಕೂಡ ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಸ್ವಲ್ಪ ದೊಡ್ಡದಾಗಿ ಹಾಕಬೇಕು ಅನ್ನೋದೆಲ್ಲ ನನಗೆ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇರೋದು, ಆದಷ್ಟು ಅದರಲ್ಲೂ ಕೂಡ ಒಂಚೂರು ದೊಡ್ಡದಾಗಿ ಹಾಕೋಣ ಅಂತೇಳಿ ಈ ಸಲ ಫ್ಲವರಲ್ಲಿ ಈ ಥರ ರಂಗೋಲಿನ ಹಾಕಿದ್ದೀವಿ. ಯಾವ ಥರ ಕಾಣಿಸ್ತಾ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅದ್ರ ಮೇಲೆ ನಾವು ಸ್ವಲ್ಪ ದೀಪಗಳನ್ನೆಲ್ಲ ಇಡ್ತೀವಿ ಲಾಸ್ಟಲ್ಲಿ. ಅದು ನೋಡಿ ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇನ್ನಿವಾಗ ನಾನು ಕೂಡ ರೆಡಿ ಆಗಿದ್ದಾಯಿತು. ಇವತ್ತು ಲೈಟ್ ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇವರು ಗ್ರೀನ್ ಕಲರ್ ಹಾಕು ಅಂತಿದ್ರು. ನನಗೇನೋ ಅದು ಇಷ್ಟ ಆಗಲಿಲ್ಲ, ಬೇಡ ಅಂತ ಅನ್ನಿಸ್ತೆ. ಅದ್ರ ಫಂಕ್ಷನ್ಗೆ ಹೋದಾಗ ಹಾಕೊಳ್ಳೋಣ, ಇದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಹೆಂಗೆ ಕಾಣಿಸ್ತಾ ಇದೆ ಈ ಕಲರ್ ಕಾಂಬಿನೇಷನ್ ಅಂತ ಹೇಳಿ ತಿಳಿಸಿ ಆಯಿತಾ. ಒಂಥರ ಲೈಟ್ ಪಿಂಕ್ಗೆ ಕ್ರೀಮ್ ಕಲರ್ ಬಾರ್ಡರ್ ಇದೆ, ಅದಕ್ಕೆ ನಂಗೆ ತುಂಬ ಇಷ್ಟ ಆಯಿತು. ಅದಲ್ಲದೆ ಇನ್ನೊಂದೇನು ಅಂದರೆ ಬ್ಲೌಸ್ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಅದು ನನಗೆ ಇನ್ನೂ ಜಾಸ್ತಿ ಇಷ್ಟ ಆಗಿದ್ದು. ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಗೊತ್ತಾ. ಬ್ಯಾಕ್ ಸೈಡ್ ತೋರಿಸ್ತೀನಿ. ಇವತ್ತು ನನಗೆ ಸೀರೆಗಿಂತ ಬ್ಲೌಸ್ ಜಾಸ್ತಿ ಇಷ್ಟ ಆಗ್ಬಿಡುತ್ತೆ, ಅದಕ್ಕೆ ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇನ್ನು ಅಪ್ಪನೂ ಕೂಡ ರೆಡಿಯಾಗಿದ್ದಾಯಿತು. ಇವಾಗ ಟೈಮು 5:30 ಆಗಿದೆ. ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಇರೋದೇ ಆಗೋಗ್ಬಿಟ್ಟಿದೆ. ಇವತ್ತು ಟೈಮ್ ಹೋಗೋದೇ ಗೊತ್ತಾಗೋದೇ ಇಲ್ಲ. ನಾನೇನು ಬೇಗನೆ ರೆಡಿ ಆಗಿಬಿಟ್ಟೆ. ನೆನ್ನೆ ರಾತ್ರಿನೇ ಸ್ಯಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರಿಂದ ರೆಡಿ ಆಗಲಿಕ್ಕೇನು ಜಾಸ್ತಿ ಟೈಮ್ ತೊಗೊಳ್ಳಿಲ್ಲ. ಇನ್ನು ಇವಾಗ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಬೇಕು. ಇನ್ನೆಲ್ಲರೂ ಕೂಡ ಬರ್ತಾರೆ, ನಾವೆಲ್ಲರೂ ಕರೆದಿದ್ದೀವಲ್ಲ, ಎಲ್ಲರೂ ಬರ್ತಾರೆ. ಸ್ಯಾರಿ ಯಾವ ಥರ ಇದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನನಗೇನೋ ಇಷ್ಟ ಆಯಿತು. ಚೆನ್ನಾಗಿದೆ ಅಲ್ಲಪ್ಪು? ಚೆನ್ನಾಗಿತ್ತಮ್ಮ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವುದಾದ್ರೂ ರಿಸೆಪ್ಷನ್ಗೆಲ್ಲ ಹಾಕೊಂಡೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಲೈಟಿಂಗ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಹಂಗಾಗಿ ಒಂಚೂರು ಡಲ್ಲ ಕಾಣಿಸ್ತಿರ್ಬೋದು. ಸ್ವಲ್ಪ ಬ್ರೈಟಾಗಿ ಏನಾದ್ರೂ ಲೈಟಿಂಗ್ಸ್ ಎಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದು ಯಾವ ಸೀರೆ ಉಟ್ಕೊಂಡ್ರು ಹಂಗೆ ಅನ್ಸೋದು ಬಾ. ಹೌದಾ? ಯಾವ ಸೀರೆ ಉಟ್ಕೊಂಡ್ರು ಹಂಗೆ ಅನ್ಸದಂತೆ. ಅದು ಚೆನ್ನಾಗಿಲ್ಲ ಅನ್ಸ್ದಾಗ ಹಿಂಗೆ ಕವರ್ ಮಾಡೋದು. ಚೆನ್ನಾಗಿಲ್ಲ, ಮತ್ತೆ ಚೆನ್ನಾಗೈತೆ ಅಂದ್ರೆ ಬಿಟ್ಬಿಡ್ಬೇಕು. ಚೆನ್ನಾಗೈತೆ ಅನ್ಕೊಂಡು ಆರಾಮಾಗಿರ್ಬೇಕು. ಆರಾಮಾಗಿದ್ದೀನಿ, ಇವಾಗ ಚೆನ್ನಾಗೈತೆ ಅನ್ಕೊಂಡು. ಇನ್ನು ಇವಾಗ ಹೊರಡಬೇಕು. ಹೊರಡೋಣ. ಇವರು ನನ್ನ ಸ್ಯಾರಿಗೆ ಮ್ಯಾಚಿಂಗ್ ಹಾಕೊಳಕ್ಕೆ ಅಂದ್ರೆ ಬೇರೆದು ಹಾಕೊಬಿಟ್ಟವ್ರೆ ಈ ಸಲ. ಅವತ್ತು ಹೇಳಿದ್ದೆ ನೀನು ಒಂದು ಮೆರೂನ್ ಅದ್ಯಾವ್ದು ಪರ್ಪಲ್ ಕಲರ್ ಶರ್ಟ್ ತಗೋ ಅಂತೆ, ತಗೊಂಬಂದು ಮನೇಲಿ ಇಟ್ಟೆ. ಇವತ್ತು ನೋಡಿದ್ರೆ ಇದು ಬೇರೆ ಕಲರ್ ಹಾಕೊಂಡಿದ್ಯಾ. ಯಾಕೋ ಆ ಸ್ಯಾರಿ ಇಷ್ಟ ಆಗಲಿಲ್ಲ, ಬ್ಲೌಸ್ ಇಷ್ಟ ಆಗಲಿಲ್ಲ ನನಗೆ, ಹಾಗಾಗಿ ಈ ಸ್ಯಾರಿನ ಹಾಕೊಂಡಿದ್ದು. ಆಮೇಲೆ ಇವ್ರು ಗ್ರೀನ್ ಹಾಕು ಅಂದರು, ಗ್ರೀನೇ ಹಾಕೋಬೇಡ ಅನ್ನಿಸ್ತು. ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇವತ್ತು ಇದನ್ನ ಹಾಕೊಂಡಿರೋಂಥದ್ದು. ನಾನು ಕೈ ಸಿಕ್ಕಿದ್ದು ಹಾಕೊಂಡಿದ್ದೀನಿ ಅಷ್ಟೇ. ಗಂಡು ಮಕ್ಳು ಬೇಗ ರೆಡಿ ಆಗ್ತಾರಂತೆ, ನಾವು ಸ್ವಲ್ಪ ಲೇಟ್ ಅಂತೆ.
ಅದು ಇಡೀ ಪ್ರಪಂಚಕ್ಕೆ ಗೊತ್ತಪ್ಪ. ನೋಡೋಣ. ಏನೋ ಮಾತಾಡ್ತಾವ್ರಿ ಇವರಿಬ್ರು. ನಮ್ಮನ್ನ ಕರೆದಿಲ್ಲ ಪೂಜೆಗೆ ಅಂತ. ನಿಜ. ಒಂದೆರಡು ತಗೊಂಡು ಬಂದುಬಿಟ್ಟಿದ್ರು. ಸದ್ಯ 2 ಚೆನ್ನಾಗಿ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ದಾವೆ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಇನ್ನೊಂದು 4-5 ತಂದು ಹಾಕೋಣ ಅಲ್ವಾ ಅಪ್ಪು? ಅಕಸ್ಮಾತ್ ಬದುಕಿದ್ರೆ ನನಗೆ ಭಯ ಎಲ್ಲಿ ಸತ್ತೋಗ್ಬಿಡ್ತೇವೆ ಅಂತ, ಅದಕ್ಕೆ 2 ಸಾಕು ಅಂತೇಳಿ ಸುಮ್ಮನೆ ಇರೋವಂಥದ್ದು. ಪಾಚಿ ಮೀನು ಚೆನ್ನಾಗಿದೆ. ಪಾಚಿ ಮೀನು 2 ತಂದಿದ್ರು, ಅದ್ರಲ್ಲಿ 1 ಸತ್ತೋಗ್ಬಿಡ್ತು. ಒಂದು ಪಾಚಿ ಎಲ್ಲ ತಿನ್ಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗ್ಬಿಟ್ಟೈತೆ. ಇದು ಹೆಂಗಾಗಿತ್ತು ಗೊತ್ತಾ? ಅಕ್ವೇರಿಯಂ ಕಲರು ಒಂಥರ ಗ್ರೀನ್ ಕಲರ್ ಆಗ್ಬಿಟ್ಟಿತ್ತು, ಫುಲ್ಲು ಪಾಚಿ ಕಲರು. ಆ ಪಾಚಿ ಮೀನು ತಂದು ಹಾಕಿದ್ದು 2 ದಿನಕ್ಕೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಅಲ್ವಾ ಅಪ್ಪು? ಪಾಪ ಅದು ಜಾಸ್ತಿ ಕ್ಲೀನ್ ಮಾಡಿದ್ಕೇನೆ ಸತ್ತೋಯ್ತೇನೋ ಗೊತ್ತಿಲ್ಲ, ಅದು ಸತ್ತೋಯ್ತು. ಆಮೇಲೆ ಅಕ್ವೇರಿಯಂ ಕೂಡ ಕ್ಲೀನ್ ಆಯಿತು. ಯಾಕೋ ಲೈಟು ಬರ್ತಾ ಇಲ್ಲ ನೋಡಿ. ನೀಟಾಗಿ ಕ್ಲೀನಾಗಿ ಇಟ್ಕೊಂಡೈತಿ. ಏನು ಕ್ಲೀನ್ ಮಾಡಿಲ್ಲ, ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಪಾಚಿ ಮೀನು ತಂದು ಬಿಟ್ಟಾಗಿಂದಾನೆ ಇಷ್ಟು ನೀಟಾಗಿರೋದು. ಇಲ್ಲ ಅವ್ನು ಕಪ್ಪೆರ ಯಾವ್ದು ಇಲ್ಲಿ ಅಲ್ಲಿ ಕಾಣೋದೇ ಇಲ್ಲ ನೋಡಲು ಓಡೋದ. ಇಲ್ಲಿ ಅದು ಗೊತ್ತಾಯ್ತು. ಇನ್ನೊಂದು ಹಳೆ ಕಪ್ಪೆರ ಅಲ್ಲಿ. ಅಕ್ವೇರಿಯಂ ಇದ್ರೆ ಯಾರ ಮನೆಯಾದ್ರೂ ಈ ತರದೊಂದು ಪಾಚಿ ಮೀನು ತಂದು ಬಿಟ್ಕೊಂಡ್ಬಿಡಿ. ಅಕ್ವೇರಿಯಂ ಕ್ಲೀನ್ ಮಾಡೋ ಕಷ್ಟ ತಪ್ಪುತ್ತೆ. ಆ ಪಿಂಕ್ ಕಲರ್ ತಂದ್ಮೇಲೆ ಬೇಗ ಕ್ಲೀನ್ ಆಗಿದ್ದು. ಲೈಟ್ ಪಿಂಕ್ ಸೀರೆ ಕಲರ್ ಐತಲ್ಲ, ಇದನ್ನ ತಂದ್ಬಿಟ್ಮೇಲೆ ಎಲ್ಲ ಕ್ಲೀನ್ ಮಾಡಕ್ ಬಿಟ್ಟೈತೆ. ಅದು ಇದೇ ಕಲರ್ ಅಲ್ವಾ ಅಪ್ಪು ಇದ್ದಿದ್ದು? 2 ಒಂದೇ ಕಲರು. ಒಂದು ಸತ್ತೋಯ್ತು, ಒಂದು ಬದುಕೊಂಡಿದೆ. ಹೊರಡೋಣ. ನಡೀರಿ. ಲೈಟ್ ಇಲ್ಲ. ಒಂದೆರಡು ಇರ್ಲಿ. ಅಲ್ಲಿರೋದೆಲ್ಲ ಆಫ್ ಮಾಡಿಲ್ಲ, ಐತಲ್ಲ ಮೇನ್ ಲೈಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತೆಲ್ಲ ನೀಟಾಗಿ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದಾಗಿತ್ತಲ್ವ. ಹಾಗಾಗಿ ಇವಾಗ ಏನಂದರೆ ಏನು ಕೆಲಸ ಕೂಡ ಇರಲಿಲ್ಲ, ಬರೀ ದೀಪ ಹಚ್ಚೋದು ಹಾಗೆ ಎಲ್ಲರೂ ಬಂದಮೇಲೆ ಪೂಜೆ ಮಾಡೋದು ಅಷ್ಟೇ ಇದ್ದಿದ್ದು. ಒಂಥರ ಖುಷಿ ಆಗ್ತಿತ್ತು. ಇವತ್ತೆಲ್ಲ ನೀಟಾಗಿ ರೆಡಿ ಮಾಡಿಬಿಟ್ನಲ್ಲ, ಸ್ವಲ್ಪ ಗಲಿಬಿಲಿ ಏನು ಇಲ್ದಂಗೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಒಂಚೂರು ಗಲಿಬಿಲಿ ಆಯಿತು, ಆದರೂ ಕೂಡ ಎಲ್ಲನೂ ನೀಟಾಗಿ ರೆಡಿ ಮಾಡಿದ್ದಾಯಿತು. ಇನ್ನು ನಾನು ಈ ಸಲ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಮ್ಮ ಇವೆಂಟ್ಸ್ ಅವ್ರ ಕಡೆಯಿಂದ ಮಾಡಿಸಿರೋವಂಥದ್ದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೋಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕು ಅನ್ನೋಂಗಿದ್ರೆ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಂಗೊಂಥರ ಖುಷಿ ಆಯಿತು, ಹಾಗಾಗಿ ನಂಬರ್ನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ದುಡ್ಡು ತರೋದನ್ನ ಮರ್ತುಬಿಟ್ಟಿದ್ದು ಇವತ್ತು. ನಾನು ಎಲ್ಲನೂ ಕೂಡ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೆ, ಆದರೆ ಇದು ದುಡ್ಡು ತರೋದು ಮಾತ್ರ ಮರ್ತುಬಿಟ್ಟಿದ್ದೆ. ಹಾಗಾಗಿ ಆ ಶಾಪಲ್ಲಿ 20 ರೂಪೀಸ್ದೆಲ್ಲ ಚೇಂಜ್ ಇರುತ್ತಲ್ವ, ಅದನ್ನೆಲ್ಲ ಪಾಪ ಅಪ್ಪು ಹುಡುಕಿ ಅದರಲ್ಲಿ ಹಾಕಿಡ್ತಾ ಇದ್ದಾರೆ. ಎಲ್ಲನೂ ತೊಗೊಂಡು ಬಂದು ಇದೊಂದು ಮರ್ತುಬಿಟ್ಟಲ್ಲ ಅಂತ ಹೇಳಿ. ದಪ್ಪ ಬರ್ತಿತ್ತಮ್ಮ, ಅದೇ ಅದನ್ನ ತಗೊಂಡಿಲ್ಲ. ಅಲಂಕಾರ ಯಾವ ಥರ ಇದೆ? ಚೆನ್ನಾಗಿದೆಯಾ? ನನಗಷ್ಟು ಪರ್ಫೆಕ್ಟಾಗಿ ಸ್ಯಾರಿನ ಹಾಕ್ಲಿಕ್ಕೆ ಬರಲಿಲ್ಲ. ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ. ಇವ್ರು ಚೆನ್ನಾಗಿ ಕಾಣಿಸ್ತಿದೆ ಬಿಡು ಅಂತ ಹೇಳಿದ್ರು. ಯಾಕೆ ಕಾಣಿಸ್ತಿದೆ ಏನೋ ಗೊತ್ತಿಲ್ಲ. ಸ್ಯಾರಿ ಗ್ರೀನ್ ಕಲರ್ ತೊಗೊಂಡು ಬಂದಲ್ಲ, ಇವರು ಸ್ಕೈ ಬ್ಲೂ ಕಲರ್ ತೊಗೊಳ್ಳೋಣ ಅಂತ ಹೇಳಿದ್ರು. ಸ್ಕೈ ಬ್ಲೂ ಕಲರ್ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣೋಕ್ಕೆ ಎದ್ದು ಕಾಣುತ್ತೆ ಅಂತ ಹೇಳಿದ್ರು. ನನಗೆ ಲಕ್ಷ್ಮಿಗೆಲ್ಲ ಎಲ್ಲರೂ ಜಾಸ್ತಿ ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ ಎಲ್ಲ ಹಾಕ್ತಾರಲ್ಲ, ಹಾಗಾಗಿ ನಾನು ಗ್ರೀನ್ ಕಲರ್ನೇ ತೊಗೊಂಡು ಬಂದೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಿದೆ. ಚೆನ್ನಾಗೈತೆ. ಹಾರನೇ ಈ ಸಲ ಮಲ್ಲಿಗೆ ಹೂವಿನ ಹಾರ ಸಿಗಲಿಲ್ಲ. ಒಂದು ಹಾರ 800 ರೂಪಾಯಿ ಅಂತಿತ್ತು ಅಲ್ವಾ? ಸಿಂಪಲ್ ಚಿಕ್ಕದು ಮಲ್ಲಿಗೆ ಹೂವಿನ ಹಾರ ಚಿಕ್ಕದು ಬರುತ್ತಲ್ಲ, ಅದೇ 800 ರೂಪಾಯಿ ಆಗಿದೆಯಂತೆ. ಒಂದು 3 ದಿನಕ್ಕಿಂತ ಮುಂಚೆನೇ ಹೋಗಿ ಹೂವು ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿದ್ರೆ ಇವಾಗ ಸ್ವಲ್ಪ ನಮಗೆ ಸರಿ ಹೋಗೋದು. ನಾಳೆ ಹಬ್ಬ, ಇವತ್ತೋಗಿ ಹೂವು ತಗೋತೀನಿ ಅಂದರೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಎಲ್ಲ ಕಡೆನೂ. 3 ದಿನ ಮುಂಚೆನೇ ತೆಗೆದಿಟ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಅದೇ ದುಡ್ಡಿಗೆ ನಮಗೆ ಸ್ವಲ್ಪ ಜಾಸ್ತಿ ಹೂವದಂದ್ರೆ ಅಲಂಕಾರ ಮಾಡ್ಬೋದು. ಈ ಸಲ ಈಚೆ ಕಡೆ ಏನೋ ದೊಡ್ಡ ಬೋರ್ಡ್ಗೆಲ್ಲ ಹಾಕಿಲ್ಲ, ಸ್ವಲ್ಪ ಹಾಕಿದ್ದಾರೆ. ಪ್ರತಿ ವರ್ಷ ಫುಲ್ ಬೋರ್ಡ್ಗೆಲ್ಲ ಹಾಕ್ತಾ ಇದ್ರು.
ಇನ್ನು ಒಂದು 6:30 ಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದು. ಟೈಮ್ ನೋಡಿಕೊಂಡು ಒಳ್ಳೆ ಟೈಮ್ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ದೀಪಗಳನ್ನೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ಹಾಗೆ ಬಿಡಬಾರ್ದಂತೆ ದೀಪ ಹಚ್ಬೇಕಂತೆ. ಹಾಗಾಗಿ ಇವಾಗ ದೀಪ ಹಚ್ಬಿಡೋಣ, ಎಲ್ಲರೂ ಬಂದಮೇಲೆ ಒಂದು ಸಲ ಪೂಜೆ ಮಾಡಿದ್ರಾಯ್ತು ಅಂತೇಳ್ಬಿಟ್ಟು ದೀಪ ಹಚ್ಚಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಈ ಹಬ್ಬದಲ್ಲಿ ಇನ್ನೊಂದು ಖುಷಿ ಏನು ಅಂತ ಅಂದರೆ ಎಲ್ಲ ಕಡೆ ನಾವು ಆರಾಮದಲ್ಲಿ ದೀಪ ಹಚ್ಬೋದು, ಅಂದರೆ ಮನೆ ತುಂಬ ದೀಪ ಹಚ್ಬೋದು. ಅದು ನನಗೆ ತುಂಬ ಖುಷಿ. ಪ್ರತಿ ವರ್ಷ ಕೂಡ 2ನೇ ದಿನ ಮನೆ ತುಂಬ ದೀಪ ಹಚ್ತಾ ಇದ್ದೆ. ಈ ವರ್ಷ ಹಚ್ಲಿಕ್ಕಾಗಲಿಲ್ಲ. ಇನ್ನು ಇಲ್ಲಾದ್ರೂ ನೀಟಾಗಿ ಫುಲ್ಲು ಜಾಸ್ತಿ ದೀಪಗಳನ್ನ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೊಂಥರ ಖುಷಿ. ನನಗೆ ಯಾವಾಗಲೂ ಅಷ್ಟೇ ಪಟಾಕಿ ಹೊಡಿಲಿಕ್ಕೆ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ. ನಾನು ಯಾವ ವರ್ಷವೂ ಕೂಡ ಹೊಡಿಯೋದೇ ಇಲ್ಲ. ನಾನು ಚಿಕ್ಕವಳಿದ್ದಾಗಿಂದನೂ ಕೂಡ ನನಗೆ ನೆನಪಿಲ್ಲ. ನನಗೇನೋ ಒಂಥರ ಭಯ, ಇಷ್ಟ ಆಗಲ್ಲ ನನಗೆ ಅಷ್ಟೊಂದು ಪಟಾಕಿ ಹೊಡಿಯೋದು. ಆದರೆ ಈ ಥರ ದೀಪ ಹಚ್ಚೋದು ಅಂದರೆ ತುಂಬಾ ಇಷ್ಟ. ಮನೆ ತುಂಬ ಬೇಕಾದರೂ ಹಚ್ಚು ಅಂದರೂ ಕೂಡ ಎಲ್ಲ ಕಡೆಯೂ ದೀಪ ಹಚ್ಚಿಟ್ಬಿಡ್ತೀನಿ. ಇನ್ನು ಇವತ್ತು ಕೂಡ ಸ್ವಲ್ಪ ಚೆನ್ನಾಗಿ ಈಚೆ ಕಡೆ ಎಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ದೀಪಗಳನ್ನೇ ರೆಡಿ ಮಾಡ್ಕೊಂಡು ಆದರೆ ಈ ಸಲ ಶಾಪಲ್ಲಿ ಕೂಡ ಈಚೆ ಕಡೆ ಎಲ್ಲ ದೀಪ ಹಚ್ಚಲಿಕ್ಕೆ ಆಗಲಿಲ್ಲ. ಏನಾಯಿತು ಅಂತೇಳಿ ಆಮೇಲೆ ಹೇಳ್ತೀನಿ. ಇನ್ನು ಇವಾಗ ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು. ನನಗೆ ಈ ಥರ ಅಲಂಕಾರ ಎಲ್ಲ ಮಾಡಿದ್ಮೇಲೆ ಒಂಥರ ನೋಡೋದೇ ಏನೋ ಒಂಥರ ಖುಷಿ. ಯಾವಾಗಲೂ ಅಲಂಕಾರ ಮಾಡಿರೋದನ್ನ ನೋಡ್ತಾನೇ ಇರ್ತೀನಿ. ನನಗೆ ಎಷ್ಟು ನೋಡಿದ್ರೂ ಸಾಲೋದೇ ಇಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಈಚೆ ಕಡೆ ರಂಗೋಲಿ ಬಿಡಲಿಕ್ಕೆ ಆಂಟಿಗೆ ಹೇಳ್ಬಿಟ್ಟು ಆಂಟಿ ಹತ್ರ ಬಿಡಿಸ್ತಾ ಇದ್ದೀನಿ. ನನಗೆ ಚುಕ್ಕಿ ರಂಗೋಲಿ ಎಲ್ಲ ಬಿಡ್ಲಿಕ್ಕೆ ಬರುತ್ತೆ, ಆದರೆ ಎಳೆ ರಂಗೋಲಿ ಬಿಡ್ತಾರೆ ನೋಡಿ. ಆ ಎಳೆ ರಂಗೋಲಿ ಅಂತೂ ನಿಜವಾಗ್ಲೂ ಬಿಡೋಕ್ಕೆ ಬರಲ್ಲ. ಎಷ್ಟು ಚೆನ್ನಾಗಿ ದೊಡ್ಡದಾಗೆಲ್ಲ ಬಿಡ್ತಾರೆ. ನಾವು ಎಷ್ಟು ಸಲ ನೋಡಿಕೊಂಡ್ರೂ ಕೂಡ ಆ ಥರ ರಂಗೋಲಿನ ಬಿಡೋಕ್ಕೆ ಬರಲ್ಲ. ಅದನ್ನೇ ಇಲ್ಲಿ ಮಾತಾಡ್ತಾ ಇದ್ದೋ, ಹೆಂಗೆ ಇದನ್ನೆಲ್ಲ ನೆನ್ಪಿಟ್ಕೊಂಡಿರ್ತೀರಾ ಅಂತ ಎಲ್ಲ ಹೇಳ್ಬಿಟ್ಟು. ನನಗೆ ನಿಜವಾಗ್ಲೂ ಒಂದು ಸಲ ಕೂಡ ಟ್ರೈ ಮಾಡಿಲ್ಲ, ನನಗೆ ಬರೋದು ಇಲ್ಲ. ಚುಕ್ಕಿ ರಂಗೋಲಿ ಆದರೆ ಬೇಗ ಬಿಟ್ಬಿಡ್ಬೋದು, ಈಸಿ ಅಂತ ಹೇಳ್ಬಿಟ್ಟು. ಇನ್ನು ಸಂಜೆಗೆ ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ಎಲ್ಲರೂ ಬರ್ತಾಯಿದ್ರು. ನಮ್ಮಮ್ಮ, ನನ್ನ ತಮ್ಮ, ನಮ್ಮ ಫ್ಯಾಮಿಲಿಯವರೆಲ್ಲರೂ ಕೂಡ ಬರ್ತಾಯಿದ್ರು. ಆಮೇಲೆ ತೋರಿಸ್ತೀನಿ ಯಾರ್ಯಾರು ಅಂತ ಹೇಳ್ಬಿಟ್ಟು. ಯಾಕಂದರೆ ಪ್ರತಿ ಬ್ಲಾಗಲ್ಲೂ ಕೂಡ ಕೇಳ್ತಾನೇ ಇರ್ತೀರಾ. ನಾನು ತೋರಿಸಿರ್ತೀನಿ, ಆದರೂ ಕೂಡ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿರೋರು ಕೇಳ್ತಿರ್ತೀರಾ, ನಿಮ್ಮ ಅತ್ತೆ ಮಾವ ಯಾರು, ನಿಮ್ಮಮ್ಮ ಯಾರು ಅಂತೆಲ್ಲ ಹೇಳ್ಬಿಟ್ಟು. ಇವತ್ತು ಕೂಡ ತೋರಿಸ್ತೀನಿ ಯಾರ್ಯಾರು ಅಂತ ಹೇಳ್ಬಿಟ್ಟು. ಇನ್ನು ನಾನು ಮತ್ತು ಕೂಸು ಆ ರಂಗೋಲಿ ಎಲ್ಲ ಇಟ್ಟಿದ್ರಲ್ಲ ಆಂಟಿ, ಅದ್ರ ಮೇಲೆ ಆ ದೀಪ ಎಲ್ಲ ಇಡೋಣ, ಈಚೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ದೀಪ ಇಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಾ. ಅಷ್ಟರಲ್ಲಿ ಹನಿ ಬೀಳಲಿಕ್ಕೆ ಶುರುವಾಗೋಯಿತು. ಎಷ್ಟು ಹನಿ ಬಿತ್ತು ಅಂದರೆ ನಾವಿನ್ನು ಪೂಜೆನೂ ಮಾಡಿರಲಿಲ್ಲ, ಯಾರನ್ನೂ ಅಂದರೆ ಅಕ್ಕಪಕ್ಕ ಶಾಪಲ್ಲಿರೋರನ್ನೂ ಕೂಡ ಕರೆದಿರಲಿಲ್ಲ. ಹನಿ ಶುರುವಾಗಿ ಹೋಗ್ಬಿಡೋದ, ಒಂಥರ ಬೇಜಾರಾಗೋಯಿತು. ಅಯ್ಯೋ, ಈಗ ಪೂಜೆ ಮಾಡೋ ಟೈಮಲ್ಲಿ ಹನಿ ಬಿಂತಲ್ಲ, ಯಾರು ಕೂಡ ಬರೋಕ್ಕಾಗಲ್ಲ ಅಲ್ಲ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಪಾಪ ಎಲ್ಲರೂ ಬಂದರು. ನಮಗೇನೋ ಒಂಥರ ಬೇಜಾರಾಯಿತು. ಈಚೆ ಕಡೆ ದೀಪ ಹಚ್ಲಿಕ್ಕೂ ಕೂಡ ಆಗಲಿಲ್ಲ. ಅದಲ್ಲದೆ ಪಾಪ ಆಂಟಿ ಒಂದು ಅರ್ಧ ಗಂಟೆ ಕಷ್ಟಪಟ್ಟು ಆ ರಂಗೋಲಿ ಹಾಕಿದ್ರು. ಆ ರಂಗೋಲಿ ಹಾಕಿದ್ದು ಒಂದು 2 ನಿಮಿಷನೂ ಕೂಡ ಇರಲಿಲ್ಲ. ನಾನು ಚೂರು ಹಂಗೆ ವಿಡಿಯೋ ಮಾಡಿಕೊಂಡೆ, ಅಷ್ಟರಲ್ಲಿ ಹನಿ ಬಂದೇ ಬಿಡ್ತು. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದಾಯಿತು. ಒಂದು ಅರ್ಧ ಗಂಟೆಯಿಂದ ಒಂದು 3/4 ಗಂಟೆ ಗಂಟ ಬಂತು ಅಂತ ಅನಿಸುತ್ತೆ ಹನಿ. ಆಮೇಲೆ ನಿಲ್ತು. ಇನ್ನು ಒಳಗಡೆ ನಾವು ಫ್ಲವರಲ್ಲಿ ರಂಗೋಲಿ ಹಾಕಿದ್ವಲ್ಲ, ಅಲ್ಲೇ ಇನ್ನೊಂದು ಸ್ವಲ್ಪ ದೀಪಗಳನ್ನೆಲ್ಲ ಇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿವಾಗ ದೀಪನೆಲ್ಲ ಇಡ್ತಿದ್ದೀವಿ. ದೀಪ ಇಟ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಮೇಡಮ್
ಇನ್ನಿವತ್ತು ಹನಿ ಬೀಳ್ತಿರೋ ಸಮಯದಲ್ಲೇ ಪೂಜೆ ಮಾಡ್ತಿರೋದಾಗಿದೆ. ಹೋದ ವರ್ಷ ನನ್ನ ವ್ಲಾಗ್ಸ್ನ ನೀವು ನೋಡಿದರೆ, ಅಂದರೆ ದೀಪಾವಳಿ ಹಬ್ಬದ ವ್ಲಾಗ್ಸ್ ನೋಡಿದರೆ ಗೊತ್ತಿರುತ್ತೆ, ನಮ್ಮ ಶಾಪಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ, ಅಷ್ಟೊಂದು ಜನ ಇರ್ತಿದ್ರು. ಈ ವರ್ಷ ಹನಿ ಬಿತ್ತಲ್ಲ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಆಗಿದ್ದಾರೆ. ಇನ್ನು ನಮ್ಮ ಮಾವ ಕೂಡ ಪೂಜೆನೆಲ್ಲ ಮಾಡಿಬಿಟ್ಟು ಈಚೆ ಕಡೆ ಬೈಕಿಗೆ ಹಾಗೆ ಕಾರಿಗೆ ಎಲ್ಲನೂ ಕೂಡ ಪೂಜೆ ಮಾಡಿ ಶಾಪ್ಗೆ ಕುಂಬಳಕಾಯಿ ಎಲ್ಲನೂ ಹೊಡಿತಾ ಇದ್ದಾರೆ. ಈ ಕುಂಬಳಕಾಯಿ ಎಲ್ಲ ಹೊಡಿಯೋ ಟೈಮ್ಗೆ ಸ್ವಲ್ಪ ಹನಿ ಬೀಳೋದು ಕಡಿಮೆ ಆಗಿತ್ತು. ಇನ್ನು ನಾವು ಒಳಗಡೆ ಎಲ್ಲರಿಗೂ ಕೂಡ ಸ್ವೀಟ್ ಕೊಡೋಣ, ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀವಿ. ಇನ್ನು ಯಾರ್ಯಾರನ್ನ ಕರೆದಿದ್ದೋ ಎಲ್ಲರೂ ಕೂಡ ಬಂದಿದ್ದರು. ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದಿದ್ರು ಇನ್ನೂ ಒಂಚೂರು ಚೆನ್ನಾಗಿರೋದು, ಸ್ವಲ್ಪ ಗಜಿಬಿಜಿ ಥರ ಸ್ವಲ್ಪ ಕಡಿಮೆ ಜನ ಇದ್ದರು ಈ ವರ್ಷ ಅಷ್ಟೇ. ಇನ್ನು ಸಾಮಾನ್ಯವಾಗಿ ನಮ್ಮ ಮಾವನ್ನ, ನಮ್ಮ ಅಮ್ಮನ್ನ ಮತ್ತು ನನ್ನ ತಮ್ಮನ್ನ, ಹಾಗೆ ಅಪ್ಪ ಅವ್ರ ಅಕ್ಕ ಅವ್ರ ಮಕ್ಕಳು ಅವ್ರನ್ನೆಲ್ಲರನ್ನೂ ಕೂಡ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನಾನು ಪ್ರತಿ ವ್ಲಾಗ್ನೂ ನೋಡ್ತಾ ಇದ್ರೆ ಗೊತ್ತಿರುತ್ತೆ. ಆದರೆ ನಮ್ಮ ಅತ್ತೆನ ನೋಡಿರೋದು ತೀರಾ ಕಡಿಮೆ. ಅಮ್ಮನ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದರು, ಆವಾಗಲೂ ಕೂಡ ನಾನು ವ್ಲಾಗಲ್ಲಿ ತೋರಿಸಿದ್ದೆ. ಆದರೆ ಕೆಲವೊಬ್ಬರು ಈಗಲೂ ಕೂಡ ಕಮೆಂಟಲ್ಲಿ ಕೇಳ್ತಿರ್ತೀರ, ನಿಮ್ಮ ಅತ್ತೆ ಯಾರು, ನಿಮ್ಮ ಅತ್ತೆನ ತೋರಿಸೇ ಇಲ್ವಲ್ಲ ನೀವು ಅಂತ ಹೇಳ್ಬಿಟ್ಟು. ಇವರೇ ನಮ್ಮ ಅತ್ತೆ, ಅಂದರೆ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ ನೋಡಿ, ಅವರು ನಮ್ಮ ಅತ್ತೆ, ಅಪ್ಪು ಅವರ ಅಮ್ಮನ ಮನೆ ಗೃಹ ಪ್ರವೇಶದ ದಿನವೂ ಕೂಡ ಬಂದಿದ್ದರು. ಆ ವ್ಲಾಗಲ್ಲೂ ಕೂಡ ಹೋಗಿ ನೋಡಿ, ಅಲ್ಲೂ ಕೂಡ ನಾನು ತೋರಿಸಿದ್ದೀನಿ. ಯಾಕಂದರೆ ಕಮೆಂಟಲ್ಲಿ ಕೇಳ್ತಿರ್ತೀರಾ ಯಾರು ಅಂತ ಹೇಳ್ಬಿಟ್ಟು, ಹಾಗಾಗಿ ಇವತ್ತು ತೋರಿಸ್ದೆ ಅಷ್ಟೇ. ಇನ್ನು ಇಲ್ಲಿ ಅಮ್ಮ ಇದ್ದಾರೆ, ಆಂಟಿ ಇದ್ದಾರೆ, ಹಾಗೆ ನಮ್ಮ ನೇಬರ್ಸ್ ಇದ್ದಾರೆ, ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗೆ ದೈವಿಕ್ ಫ್ಯಾಮಿಲಿಯವರು ಕೂಡ ಬಂದಿದ್ದಾರೆ. ಅವನು ಇಲ್ಲಿರೋ ಜನನೆಲ್ಲ ನೋಡಿಬಿಟ್ಟು ಒಂಥರ ಸೈಲೆಂಟ್ ಆಗಿಬಿಟ್ಟಿದ್ದ. ಅತ್ತೆ ಆಡಲಿಲ್ಲ, ನಾವು ಎಷ್ಟು ಮಾತಾಡ್ಸಿದ್ರು ಮಾತಾಡಲಿಲ್ಲ, ತುಂಬ ಜನ ಇದ್ರಲ್ವ ಹಾಗಾಗಿ ಅಂತ ಅನಿಸುತ್ತೆ. ಆಮೇಲೆ ಮನೆಗೆ ಹೋದ್ಮೇಲೆ ಚೆನ್ನಾಗಿ ಮಾತಾಡ್ದ. ಇನ್ನು ಇವಾಗ ಎಲ್ಲರಿಗೂ ಕೂಡ ಕುಂಕುಮನ ಕೊಡ್ತಾಯಿದ್ದೀನಿ. ಆಂಟಿಯವರು ಎಲ್ಲೋ ದೇವಸ್ಥಾನಕ್ಕೆ ಹೋಗಿದ್ರಂತೆ, ದೇವಸ್ಥಾನದಿಂದ ಹಾಗೇ ಇವತ್ತು ಸ್ವಲ್ಪ ನಿಧಾನಕ್ಕೆ ಬಂದರು. ಇಲ್ಲ ಅಂದಿದ್ರೆ ಬೆಳಗ್ಗೆಯಿಂದನೇ ನನ್ನ ಜೊತೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿರೋರು. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದರಿಂದ ಇವತ್ತು ಸ್ವಲ್ಪ ಸಂಜೆ ಬಂದರು ಅಷ್ಟೇ. ಇನ್ನು ನಾನು ಮತ್ತು ಕೂಸು ಇಬ್ಬರು ಕೂಡ ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟು ಹಾಗೆ ಎಲೆ ಅಡಿಕೆ ಎಲ್ಲನೂ ಕೊಟ್ಟು ಕಳಿಸಿದ್ದಾಯಿತು. ಪ್ರತಿ ವರ್ಷ ಕೂಡ ಹಿಂಗೆ ಇರುತ್ತೆ, ಏನು ಚೇಂಜಸ್ ಇಲ್ಲ. ಒಂಥರ ಖುಷಿ ಮಾತ್ರ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ರಾಜು ಅಂತ ಜಾಗ ಇಲ್ಲ ಹಾಕ್ಬಿಟ್ಟಿದ್ದೀನಿ. ಕಮಲಮ್ಮ ಹೂವು ಮುಡ್ಕೊಂಬಿಟ್ಟಿದ್ಯಾ? ವಾ ಅದು ಕಂಫರ್ಟ್ ಆಗಿರುತ್ತದ ಕುತ್ಕೊಳಕ್ಕೆ. ಇನ್ನಿವತ್ತಿನ ಪೂಜೆ ಅಂತೂ ಬೇಗನೆ ಆಗೋಯ್ತು. ಕುಂಕುಮ ಕೊಟ್ಟಿದ್ದು ಕೂಡ ಬೇಗ ಆಗೋಯ್ತು. ಜನ ಕೂಡ ಕಡಿಮೆ ಇದ್ದಿದ್ದರಿಂದ ಎಲ್ಲರೂ ಪಟ ಅಂತ ಖಾಲಿ ಹೋಗ್ಬಿಟ್ರು. ಹೋದ್ಸಲ ಒಂದು 10:30-11 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀವಿ ನಾವು ಶಾಪ್ನ ಕ್ಲೋಸ್ ಮಾಡಿ ಪೂಜೆನೆಲ್ಲ ಮುಗಿಸಿ ಮನೆಗೆ ಹೋಗೋ ಅಷ್ಟರಲ್ಲಿ. ಈ ಸಲ ಎಲ್ಲ ಬೇಗನೆ ಆಗೋಯಿತು. ಜನ ಎಲ್ಲ ಬೇಗ ಖಾಲಿ ಆಗಿಬಿಟ್ರಲ್ಲ, ಅದೊಂಚೂರು ಬೇಜಾರಾಗ್ತಾಯಿತ್ತು. ಇನ್ನು ಹರ್ಷ ಹಾಗೆ ಜೀವ ಬಂದಿರಲಿಲ್ಲ, ಅವರು ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರು. ಅಂದರೆ ಹನಿ ಬೀಳ್ತಿತ್ತಲ್ವ, ಪಾಪ ಹನಿ ನಿಂತ ಮೇಲೆ ಅವರು ಅಲ್ಲಿಂದ ಹೊರಟು ಬಂದರು. ಅವ್ರಿಗೋಸ್ಕರ ನಾವು ಕೂಡ ಕಾಯ್ತಿದ್ದೋ. ಇನ್ನು ಅವ್ರು ಬಂದಮೇಲೆ ನಮ್ಮದೇ ತಮಾಷೆ ಮಾತುಗಳು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೆ. ಒಂಥರ ತುಂಬ ಮಾತಾಡ್ತೀವಿ, ಹೊಟ್ಟೆ ತುಂಬ ನಗ್ತೀವಿ ಅಂತಲೇ ಹೇಳ್ಬೋದು. ಅಷ್ಟು ನಗ್ತಾ ಇರ್ತೀವಿ ಎಲ್ಲರೂ ಕೂಡ ಸೇರಿ. ಇನ್ನು ನಂದು ಮತ್ತು ಕೂಸುದು ಅಪ್ಪು ಇದ್ಬಿಟ್ಟು ವಿಚಿತ್ರವಾಗಿ ಫೋಟೋಸ್ನ ತೆಗಿತಿದ್ರು. ಅಪ್ಪು ಮಾತ್ರ ಅಲ್ಲ, ಎಲ್ಲರೂ ಸೇರಿಕೊಂಡು ಹಂಗೆ ಪೋಸ್ ಕೊಡಿ ಹಿಂಗೆ ಪೋಸ್ ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಏನೋ ಫೋಟೋಸ್ನ ತೆಗೆದಿದ್ದಾರೆ. ಅದರಲ್ಲಿ ಒಂದು 10 ಫೋಟೋಸ್ ಕೂಡ ಚೆನ್ನಾಗಿ ಬಂದಿಲ್ಲ. ಸುಮ್ಮನೆ ಸಮಯ ಕಳೆದಿದ್ದಾರೆ ಅಷ್ಟೇ, ಸುಮ್ಮನೆ ತಮಾಷೆ ಮಾಡಿಕೊಂಡು. ನಮಗೇನೋ ಒಂಥರ ಖುಷಿ, ಮಾತಾಡ್ತಾ ಇರ್ತೀವಲ್ವ, ಏನೇನೋ ತರಲೆ ತಮಾಷೆ ಎಲ್ಲ ಇರುತ್ತಲ್ವ, ಹಾಗಾಗಿ ನಮಗೂ ಏನೋ ಒಂಥರ ಖುಷಿ. ಒಟ್ಟಿನಲ್ಲಿ ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಹಾಗೆ ಒಂಚೂರು ವಿಡಿಯೋಸ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ, ಯಾವ ಥರ ಅಲಂಕಾರ ಮಾಡಿದ್ದು ಅನ್ನೋದನ್ನೆಲ್ಲ. ರಾಗು ಸುಮ್ಮನೆ ಕೂತಿದ್ದ, ಒಂಚೂರು ವಿಡಿಯೋ ಮಾಡಿಕೊಡಪ್ಪ, ಶಾಪ್
ಪೂರ್ತಿದು ಅಂಥೇಳಿ ಅವನ ಹತ್ರ ಮಾಡಿಸ್ಕೊಂಡಿದ್ದೀನಿ. ನಮ್ಮದು ಫೋಟೋಸ್ ತೆಗಿಯೋದು ಇನ್ನೂ ಮುಗ್ದೇ ಇರಲಿಲ್ಲ. ಅದೊಂದೇ ಕಡೆ ನಾವು ಕೂತಿರೋದು, ಬೇರೆ ಎಲ್ಲೂ ಹೋಗಿ ಫೋಟೋಸ್ ತೊಗೊಂಡಿಲ್ಲ. ಬರೀ ಆ ರಂಗೋಲಿಯಲ್ಲಿ ಹೂವಿಡೋದು, ದೀಪ ಇಡೋದು, ಇಲ್ಲ ದೀಪ ಕೈಯಲ್ಲಿ ಇಟ್ಕೊಳ್ಳೋದು, ಇಷ್ಟೇ. ಇದೊಂದು 4 ಪೋಸ್ ಇಟ್ಕೊಂಡು ಅಷ್ಟೊಂದು ಫೋಟೋಸ್ನ ತೆಗೆದ್ರಿ ಇವತ್ತು. ಇನ್ನು ಈ ಸಲ ಹೂವು ಕಡಿಮೆ ತಂದುಬಿಟ್ಟಿದ್ರಲ್ವ, ಹಾಗಾಗಿ ನನ್ನ ಕೃಷ್ಣನ ಫೋಟೋಗೂ ಕೂಡ ಜಾಸ್ತಿ ಹೂವೇ ಹಾಕಿರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ ಅಪ್ಪುಗೆ, ಇನ್ನೊಂದು ಸ್ವಲ್ಪ ನೀವು ತರಬೇಕಿತ್ತು, ತರಲಿಲ್ವಲ್ಲ. ಈ ಸಲ ಏನೋ ನನಗೆ ಸಮಾಧಾನ ಆಗ್ತಾಯಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಹೂವು ಹಾಕಬೇಕಿತ್ತು ಅಂತ ಹೇಳ್ಬಿಟ್ಟು. ಆದರೂ ಒಂದು ಮಲ್ಲಿಗೆ ಹೂವೇನೋ ಇತ್ತು, ಅದನ್ನು ಹಾಕಿದ್ದೆ. ನನಗೆ ಹೆಂಗಂದರೆ ಹೂವು ಜಾಸ್ತಿ ಇರಬೇಕು ಅಲಂಕಾರ ಮಾಡಲಿಕ್ಕೆ. ನಾವು ಎಷ್ಟು ಜಾಸ್ತಿ ಹೂವು ಹಾಕಿ ಅಲಂಕಾರ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫೋಟೋಸ್ ಇರ್ಬೋದು ಅಥವಾ ದೇವ್ರಿರ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇನ್ನಿವಾಗ ಸುಮಾರು 9 ಗಂಟೆ 9:30 ಹತ್ತತ್ರ ಆಗಿತ್ತು ಅಂತ ಅಂದ್ಕೊಳ್ತೀನಿ. ಆವಾಗ ನಾವಿದ್ದೀವಲ್ಲ, ಮನೆ ಓನರ್ ಫ್ಯಾಮಿಲಿಯವರು ಕೂಡ ಬಂದಿದ್ದರು. ಒಂಥರ ಖುಷಿ ಆಯಿತು. ಅಷ್ಟು ತಡವಾಗಿದ್ರು ಕೂಡ ಪಾಪನ ಕರ್ಕೊಂಡು ಬಂದ್ರಲ್ಲ ಅಂತ ಹೇಳ್ಬಿಟ್ಟು. ತುಂಬ ಫ್ರೆಂಡ್ಲಿ ಆಗಿರ್ತಾರೆ, ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಇರ್ತಾರೆ ಅಂತಲೇ ಹೇಳ್ಬೋದು. ನಮಗಂತೂ ತುಂಬ ಖುಷಿ. ಸದ್ಯ ಒಳ್ಳೆ ಓನರ್ ಇರೋರು ಮನೆಗೆ ಹೋಗಿದ್ದೀವಲ್ಲ, ಏನೋ ಕಿರಿಕಿಲ್ವಲ್ಲ ಅಂತ ಎಲ್ಲ ಹೇಳ್ಬಿಟ್ಟು. ಆಂಟಿ ಆಗಿರ್ಬೋದು, ಅವ್ರ ಮಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಇನ್ನು ಇವಾಗ ಅವ್ರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟು ಕಳಿಸಿದ್ದಾಯಿತು. ಇನ್ನು ಕೊನೆಯದಾಗಿ ಸ್ವಲ್ಪ ಕೆಂಪಾರತಿ ಮಾಡಿಬಿಟ್ಟು ಆಮೇಲೆ ಕ್ಲೋಸ್ ಮಾಡಿಕೊಂಡು ಹೋಗೋಣ ಅಂತೇಳಿ ಇವಾಗ ಆರತಿನ ರೆಡಿ ಮಾಡ್ತಾ ಇದ್ದೀವಿ. ಕುಂಕುಮದ ಒರಿಜಿನಲ್ ಅಲ್ಲ, ತಗೊಳ್ಳಿ ಅಂಕಲ್. ಅಕ್ಕ ನಿನ್ನೆ ಗೊತ್ತಾಯ್ತಾ ಕಲ್ಲರೇ ಬರ್ತಾ ಇಲ್ಲ. ಅರ್ಶನಕ್ಕೆ ಇದೊಂದು ಸುಣ್ಣ ಹಾಕಿದ ತಕ್ಷಣ ರೆಡ್ ಆಗಿ ಹೋಗುತ್ತೆ ಫುಲ್ಲು. ಇದು ದೇವ್ರಿಗಿಡೋ ಅರಿಶಿನ ಕೆಮಿಕಲ್ ಇರುತ್ತೆ ತರ್ಲಾ ಎಲ್ಲ ಮಿಕ್ಸ್ ಮಾಡ್ಬಿಡ್ತು. ಅದೇ ಅಡುಗೆ ಅರ್ಶಿನ ಹಾಕಿದಿದ್ರೆ ಸುಣ್ಣದ ಜೊತೆ ಕೆಂಪಗಾಗ್ಬಿಟ್ಟಿರೋದು ಫುಲ್ಲು. ಹಂಗೆ ನೋಡಿ ಹಂಗೆ ನಿಂತ್ಕೊಂತಾನೆ ಇರಲಿಲ್ಲ ನೀರಲ್ಲಿ. ಇನ್ನು ನಮ್ಮ ರಾಗು ನಮಗೆ ಹೇಳ್ಕೊಡ್ತಾ ಇದ್ದ, ಉಲ್ಟಾ ಮಾಡ್ತೀರ ನೀವು ಆರತಿನ ಪ್ರತಿ ಸಲ ಕೂಡ, 2 ಕಡೆನೂ ಕೂಡ ಮಾಡಬೇಕು, ಅಂದರೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಥರ 3 ಸಲ ಮಾಡಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಅವನು ನೋಡ್ತಿರ್ತಾನಲ್ವ ಮನೇಲಿ ಮಾಡೋದನ್ನ, ಹಂಗಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ದ. ನಾವು ಅದನ್ನೇ ಸುಮ್ಮನೆ ನಗ್ತಾ ಇದ್ದೋ, ನಮಗೆ ಹೇಳ್ಕೊಡ್ತಿದ್ಯಲ್ಲ ನೀನು ಅಂತ ಎಲ್ಲ ಹೇಳ್ಬಿಟ್ಟು. ಇನ್ನಿವಾಗ ಎಲ್ಲನೂ ಕೂಡ ಮುಗೀತು. ಒಂಥರ ಇವತ್ತಿನ ದಿನ ಕೂಡ ಚೆನ್ನಾಗಿತ್ತು. ಖುಷಿಯಾಗಿ ಎಲ್ಲರ ಜೊತೆಲೂ ಸಮಯ ಕಳೆದಿದ್ದಾಯಿತು. ಇನ್ನು ಶಾಪ್ನ ಕ್ಲೋಸ್ ಮಾಡಿಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಆರತಿ ಎಲ್ಲ ಮಾಡಾದ್ಮೇಲೆ ನಾವು ಎಲ್ಲರನ್ನೂ ಕೂಡ ಮನೆಗೆ ಕಳಿಸ್ಬಿಟ್ಟು, ಅಂದರೆ ನಮ್ಮ ಅತ್ತೆ ಮಾವನ್ನ, ಅಮ್ಮನ್ನ, ಸಂತೂನ ಎಲ್ಲರನ್ನೂ ಕೂಡ ಕಳಿಸ್ತು. ಪಾಪ ಅವ್ರಿಗೂ ಹಶ್ವಾಗ್ತಿರುತ್ತೆ. ಸುಮಾರು 9:30 ಹತ್ತತ್ರ ಆಗಿತ್ತಲ್ವ, ನೀವು ಹೋಗಿ ಊಟ ಮಾಡ್ತೀರಿ, ನಾವು ಅಷ್ಟರಲ್ಲಿ ಇದನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು. ಇನ್ನು ಹೊರಗಡೆ ಕಾಯಿ ಹೊಡಿಬೇಕಿತ್ತು, ಹಾಗೆ ನಿಂಬೆಹಣ್ಣೆಲ್ಲ ತುಳಿಬೇಕಿತ್ತು. ಇದನ್ನೆಲ್ಲ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮೊದಲೇ ನಾವು ಕಾಯಿ ಹೊಡೆದು ಪೂಜೆ ಮಾಡಬೇಕಿತ್ತಂತೆ. ಇವತ್ತು ಸ್ವಲ್ಪ ಉಲ್ಟಾ ಆಗಿಬಿಡ್ತು. ಅದನ್ನು ನಮ್ಮ ರಾಗುನೇ ನೆನಪಿಸ್ತಾ, ಅಯ್ಯೋ ಫಸ್ಟೇ ಕಾಯಿ ಹೊಡೆದು ನಿಂಬೆಹಣ್ಣು ಹೊಡಿಬೇಕಿತ್ತು, ನೀವು ಉಲ್ಟಾ ಮಾಡಿದ್ರಲ್ಲ ಇವತ್ತು ಅಂತ ಹೇಳ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸಲ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಅಂತ ಇವಾಗ ಮಾತಾಡಿಕೊಂಡು ಇವಾಗ ಕೊನೆಯಲ್ಲಿ ಸ್ಟುಡಿಯೋಗೆ ಕಾಯಿನ ನ್ಯೂಳಿಸ್ಬಿಟ್ಟು ಇವಾಗ ತೆಂಗಿನಕಾಯಿನ ಹೊಡೆದು ಮನೆಗೆ ಹೊರಡ್ತಾ ಇದ್ದೀವಿ. ಇನ್ನು ನಾವು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ರೈಸ್ ಕೂಡ ಮಾಡಿಟ್ಟಿದ್ರು. ಹಾಗಾಗಿ ನಾನಿವಾಗ ಸ್ವಲ್ಪ ಹಪ್ಪಳನ ಕರೀತಾ ಇದ್ದೀನಿ. ಪುಲಾವೆಲ್ಲ ಇತ್ತಲ್ವ, ಅದ್ರ ಜೊತೆಗೆ ಸಾಂಬಾರೆಲ್ಲ ಮಾಡಿದ್ದೆ ಅಲ್ವಾ, ಅದನ್ನ ಏನು ಮಾಡಿಟ್ಟಿರಲಿಲ್ಲ. ಯಾಕಂದರೆ ಸ್ವಲ್ಪ ಬಿಸಿಯಾಗಿ ರೈಸ್ ಮಾಡಿಕೊಟ್ಬಿಡೋಣ ಬಂದ ತಕ್ಷಣ. ಬೆಳಗ್ಗೆನೇ ಮಾಡಿರೋ ಅನ್ನ ಅಂದರೆ ಸ್ವಲ್ಪ ತಣ್ಣಗಿರುತ್ತೆ, ಯಾರಿಗೂ ಕೂಡ ತಿನ್ಲಿಕ್ಕೆ ಇಷ್ಟ ಆಗಲ್ಲ. ಪಲಾವ್ ಆದರೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ಕೊಳ್ತಾರೆ ಅಂತೇಳ್ಬಿಟ್ಟು ಹಂಗೆ ಪಲಾವ್ನೇನು ಬಿಸಿ ಮಾಡಲಿಲ್ಲ, ಬರೀ ರೈಸ್ನ ಮಾತ್ರ ಹೊಸ್ದಾಗಿ ಮಾಡಿಬಿಟ್ಟು ಸಾಂಬಾರನ್ನೆಲ್ಲ ಬಿಸಿ ಮಾಡಿ ಒಂಚೂರು ಹಪ್ಪಳ ಎಲ್ಲ ಕರ್ಕೊಂಡು ಮೊಸರೆಲ್ಲನೂ ಇಟ್ಕೊಂಡು ಊಟ ಮಾಡಿದ್ದಾಯಿತು. ಚೆನ್ನಾಗಿತ್ತು. ಇವತ್ತಿನ ಊಟ ಕೂಡ ಚೆನ್ನಾಗಿತ್ತು. ತಣ್ಣಗಾದರೂ ಕೂಡ ಎಲ್ಲರೂ ಖುಷಿಯಾಗಿ ಚೆನ್ನಾಗಿದೆ ಅಂತ ಊಟ ಮಾಡಿದ್ರು. ನಾನು ಇವತ್ತೇನು ಮಾಡಿದ್ದೀನಿ ಅಂತ ಅಂದರೆ, ಪಲಾವ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಬಿಟ್ಟಿದ್ದೀನಿ, ಸಾಂಬಾರಿಗೆ ಉಪ್ಪು ಕಮ್ಮಿ ಹಾಕ್ಬಿಟ್ಟಿದ್ದೀನಿ. ಆದ್ರೂ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡು ತಿಂದರು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಏನೋ ಒಂದು ಮಾಡಿಬಿಟ್ಟಿರ್ತೀನಿ, ಯಾವುದೋ ಒಂದು ಹಬ್ಬದಲ್ಲೋ ಅಥವಾ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದಾಗಲೋ ಏನೋ ಒಂದು ಎಡ್ವರ್ಟ್ ಮಾಡಿ ಇಟ್ಟಿರ್ತೀನಿ, ಉಪ್ಪು ಕಮ್ಮಿ ಹಾಕ್ಬಿಟ್ಟಿರ್ತೀನಿ. ನಾನು ಮೊದಲನೇದಾಗಿ ಮಾಡೋ ಮಿಸ್ಟೇಕ್ ಅಂದರೆ ಉಪ್ಪನ್ನ ಕಮ್ಮಿ
ಹಾಕ್ಬಿಡೋದು. ಇವತ್ತು ಉಪ್ಪೇ ಹಾಕಿಲ್ಲ ಕಣಕ್ಕ ನೀನು ಸಾಂಬಾರಿಗೆ ಅಂತ ಅಂದ್ಕೊಂಡು ಉಪ್ಪು ಹಾಕೊಂಡು ಊಟ ಮಾಡಿದ್ದಾಯಿತು. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.